ಎಲ್ಲರಿಗೂ ನಮಸ್ತೆ. ನೋಡಿ, ನವೋದಯ ವಿದ್ಯಾಲಯ ಸಮಿತಿ ಏನ್ ಮಾಡಿದೆ ಅಂದ್ರೆ ಈ ವರ್ಷದಿಂದ ಸ್ವಲ್ಪ ಸಿಲೆಬಸ್ ಚೇಂಜ್ ಮಾಡಿದೆ ಅಂದ್ರೆ ಒಂದು 25% ಸಿಲೆಬಸ್ನ ಚೇಂಜ್ ಮಾಡಿದೆ. ಮೆಂಟಲ್ ಎಬಿಲಿಟಿಲಿ 20 ಕ್ವಶನ್ ತೆಗೆದ್ಬಿಟ್ಟು 20 ಕ್ವಶನ್ EVS ನ ಆಡ್ ಮಾಡಿದೆ. EVS ಅಂದ್ರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಕನ್ನಡದಲ್ಲಿ ಪರಿಸರ ವಿಜ್ಞಾನ. ಒಂದು 20 ಕ್ವಶನ್ ನ ರೀಪ್ಲೇಸ್ ಮಾಡಿದೆ ಅಷ್ಟೇನೆ. ಸೊ ಅದ್ರ ಬಗ್ಗೆ ನಾನು ಆನ್ಲೈನ್ ಕ್ಲಾಸ್ ಪಾಠ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇದು ಫಸ್ಟ್ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸ್. ಪುನಃ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲೇನಾಗಿತ್ತು, ಮೆಂಟಲ್ ಎಬಿಲಿಟಿಲಿ 40 ಕ್ವಶನ್ ಬರ್ತಾ ಇತ್ತು. ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ ಬರ್ತಾ ಇತ್ತು. ಪ್ಯಾಸೇಜ್ ಅಂದ್ರೆ ಗದ್ಯ ಭಾಗದಲ್ಲಿ 20 ಕ್ವಶನ್ ಬರ್ತಾ ಇತ್ತು. ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ನವೋದಯ ವಿದ್ಯಾಲಯ ಸಮಿತಿ ಸಿಲೆಬಸ್ ನ ಚೇಂಜ್ ಮಾಡಿದ್ದಾರೆ ಅಂದ್ರೆ ಈ 40 ಇದೆಯಲ್ಲ, 40ರಲ್ಲಿ 20 ಕ್ವಶನ್ ಮೆಂಟಲ್ ಎಬಿಲಿಟಿ ಬರುತ್ತೆ, 20 ಕ್ವಶನ್ EVS ಬರುತ್ತೆ. EVS ಅಂದ್ರೆ ಪರಿಸರ ವಿಜ್ಞಾನ. ಆಯ್ತಾ? ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ ಬರುತ್ತೆ, ಪ್ಯಾಸೇಜ್ ಅಲ್ಲಿ 20 ಕ್ವಶನ್ ಬರುತ್ತೆ. ಟೋಟಲ್ ಆಗಿ ಎಷ್ಟು ಕ್ವಶನ್ ಬರುತ್ತೆ? 80 ಕ್ವಶನ್ ಬರುತ್ತೆ ನಮಗೆ. ಟೋಟಲ್ ಆಗಿ ನಮಗೆ 80 ಕ್ವಶನ್ ಬರುತ್ತೆ. ಇದೊಂದು ಮಾತ್ರ ಆ್ಯಡ್ ಮಾಡಿದ್ದಾನೆ. ಆಯ್ತಾ? ಮೆಂಟಲ್ ಎಬಿಲಿಟಿಲಿ ಸಿಂಪಲ್ ಆಗಿ ಯಾವುದಿತ್ತು ಅದನ್ನ ತೆಗೆದುಬಿಟ್ಟಿದ್ದಾನೆ. ಆ ಜಾಗದಲ್ಲಿ EVS ಆ್ಯಡ್ ಮಾಡಿದ್ದಾರೆ, ಪರಿಸರ ವಿಜ್ಞಾನ ಆ್ಯಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಆ್ಯಡ್ ಮಾಡಿದ್ದು ತುಂಬ ಒಳ್ಳೇದಾಯಿತು. ಇದನ್ನು 10 ವರ್ಷದ ಮುಂಚೆನೇ ಆ್ಯಡ್ ಮಾಡಬೇಕಿತ್ತು. ನಮ್ಮ ಪುಣ್ಯಕ್ಕೆ ಈಗ ಆ್ಯಡ್ ಮಾಡಿದ್ದಾರೆ. ಏನಕ್ಕೆ ಅಂದರೆ, ನಮ್ಮ ದೇಶದಲ್ಲಿ ನೋಡ್ತೀರಾ ನೀವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ. ಒಂದು ಟ್ರಾಫಿಕ್ ಸೆನ್ಸ್ ಇಲ್ಲ, ಆಯಿತಾ? ಇನ್ನೊಂದು ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ. ಡಸ್ಟ್ಬಿನ್ ಇದ್ರೂ ಕಸನ ಎಲ್ಲೆಲ್ಲೋ ಎಸಿತಾ ಇರ್ತೀವಿ. ನೀವೆಲ್ಲ ನೋಡಿರ್ತೀರ, ಕಾರಲ್ಲಿ ಹೋಗ್ಬೇಕಾದ್ರೆ, AC ಕಾರಲ್ಲಿ ಹೋಗ್ಬೇಕಾದ್ರೆ ಜನಗಳು ಗ್ಲಾಸ್ನ ಇಳಿಬಿಟ್ಟು ಕಸನ ಬಾಟಲ್ನ ಆಚೆ ಬಿಸಾಕ್ತಾ ಇರ್ತಾರೆ. ಈ ಥರ ಇದೆ ನಮ್ಮ ದೇಶದ ಪರಿಸ್ಥಿತಿ. ಮತ್ತು ನದಿಗೆ ಪ್ಲಾಸ್ಟಿಕ್ ಕವರ್ ಸಮೇತ ತಗೊಂಡೋಗಿ ಪ್ರತಿದಿನ ಎಲ್ಲೆಲ್ಲಿ ಹರಿತಾ ಇರೋ ನದಿ ಇದೆ ಅಲ್ಲೆಲ್ಲ ಕೊಳಕು ಮಾಡ್ತಾ ಇದ್ದಾರೆ ಜನಗಳು. ಮತ್ತೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ರೆಡ್ ಲೈಟ್ ಕಾಣಿಸ್ತಾ ಇದ್ರು ಆರ್ನ್ ಹೊಡಿತಾ ಇರ್ತಾರೆ. ಇದ್ರ ಜೊತೆಗೆ ಮತ್ತೆ ಏನದು, ನಮ್ಮ ಸುತ್ತಮುತ್ತಲಿನ ಪರಿಸರನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಟ್ರಾಫಿಕ್ ರೂಲ್ಸ್ನ ಏನಕ್ಕೆ ಫಾಲೋ ಮಾಡಬೇಕು, ಮತ್ತೆ ನಮ್ಮ ದೇಹನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ದಿನಕ್ಕೆ 2 ಸಲ ಏನಕ್ಕೆ ಉಜ್ಜಬೇಕು, ಮತ್ತೆ ಕಣ್ಣನ್ನ ಏನಕ್ಕೆ ಹಿಂಗೆ ಉಜ್ಜಬಾರ್ದು, ಮತ್ತೆ ಬೆಳಕಿನ ಜಾಸ್ತಿ ಬೆಳಕಲ್ಲಿ ಏನಕ್ಕೆ ಓದಬೇಕು, ಮತ್ತೆ ಸೂರ್ಯನ ಬೆಳಕಲ್ಲಿ ನಿಂತರೆ ವಿಟಮಿನ್ ಡಿ ಸಿಗುತ್ತೆ, ಮತ್ತೆ ವಿಟಮಿನ್ ಯಾವ್ಯಾವ ಆಹಾರ ಪದಾರ್ಥದಲ್ಲಿ ವಿಟಮಿನ್ ಇರುತ್ತೆ, ಕನ್ನಡದಲ್ಲಿ ಜೀವಸತ್ವಗಳಿರುತ್ತೆ ಅನ್ನೋದೆಲ್ಲ ಈ EVS ಸಿಲೆಬಸ್ಸಲ್ಲಿ ಆ್ಯಡ್ ಮಾಡಿದ್ದಾನೆ. ನನಗೆ ಓದ್ತಾ ಇದ್ದರೆ, ಈ ಸಿಲೆಬಸ್ ಎಲ್ಲ ರೆಡಿ ಮಾಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸುಮಾರು ನಾಲೆಡ್ಜು ನನಗೆ ಅಪ್ಡೇಟ್ ಆಗ್ತಾ ಇದ್ದೀನಿ, ನಾನು ಅಪ್ಡೇಟ್ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ EVS ಸಬ್ಜೆಕ್ಟ್ನ ಮಿಸ್ ಮಾಡಬೇಡಿ. ನೀವು ಸೆಲ್ಫ್ ಸ್ಟಡಿ ಮಾಡಿ, ಬುಕ್ ಎಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ. ಸುಮಾರು ಜನ ಪರ್ಚೇಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು ಜನ ಏನು ಮಾಡಿ, ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇದನ್ನು 2 ರೀತಿ ಫ್ರೇಮ್ ಮಾಡಿದ್ದೀನಿ. ಒಂದು NCERT ಲೆವೆಲ್. ಪ್ರತಿಯೊಂದು ಚಾಪ್ಟರ್ಲಿ ಎಷ್ಟಿದೆ ಗೊತ್ತಾ? ಟೋಟಲ್ ಆಗಿ 4 ಪಾರ್ಟ್ ಇದೆ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ EVS ಅಲ್ಲಿ 4 ಪಾರ್ಟ್ ಇದೆ. ಒಂದನೇದು ದ ನ್ಯಾಚುರಲ್ ವರ್ಲ್ಡ್ ಅಂತ ಕನ್ನಡದಲ್ಲಿ ನೈಸರ್ಗಿಕ ಜಗತ್ತು ಅಂತ. ಸೆಕೆಂಡ್ ಒನ್ನು ದ ಹ್ಯೂಮನ್ ಬಾಡಿ ಅಂತ ಕನ್ನಡದಲ್ಲಿ ಮಾನವನ ದೇಹ ಅಂದ್ಬಿಟ್ಟು, ಆಯ್ತಾ? ಇದು 2ನೇ ಪಾರ್ಟು. 3ನೇ ಪಾರ್ಟು ಸೈನ್ಸ್ ಇನ್ ಡೈಲಿ ಲೈಫ್ ಅಂತ ಕನ್ನಡದಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತ. 4ನೇ ಪಾರ್ಟು ಸೋಷಿಯಲ್ ಸರೌಂಡಿಂಗ್ಸ್, ಸುತ್ತಮುತ್ತಲಿನ ಪರಿಸರ ಅಂದ್ಬಿಟ್ಟು 4 ಪಾರ್ಟ್ ಇದೆ. 4 ಪಾರ್ಟಲ್ಲಿ ಸಬ್ ಟಾಪಿಕ್ಸ್ ಇದೆ. ಸಬ್ ಟಾಪಿಕ್ಸ್ ಅಂದರೆ ಸುಮಾರು ಒಂದು 23 ಸಬ್ ಟಾಪಿಕ್ಸ್ ಇದೆ, ಆಯಿತಾ? ನ್ಯಾಚುರಲ್ ವರ್ಲ್ಡ್ ಫಸ್ಟ್ ಇದರಲ್ಲಿ 7 ಸಬ್ ಟಾಪಿಕ್ಸ್ ಇದಲ್ಲೇ ಕಾಣಿಸ್ತಾ ಇದೆ ನೋಡಿ, ಆಯಿತಾ? ಸೆಕೆಂಡ್ ಇದು ಹ್ಯೂಮನ್ ಬಾಡಿ, ಮಾನವನ ದೇಹದಲ್ಲಿ 4 ಇದೆ ಸಬ್ ಟಾಪಿಕ್. ಅದರಲ್ಲಿ ಸಬ್ ಟಾಪಿಕ್ ಇದೆ ಇನ್ನೊಂದು 3. ಅದಾದಮೇಲೆ ಸೈನ್ಸ್ ಇನ್ ಡೈಲಿ ಲೈಫಲ್ಲಿ 3 ಸಬ್ ಟಾಪಿಕ್ ಇದೆ. ಸೋಷಿಯಲ್ ಸರೌಂಡಿಂಗ್ ಇದೆ, ಅದರಲ್ಲಿ 9 ಸಬ್ ಟಾಪಿಕ್ ಇದೆ. ಟೋಟಲ್ ಆಗಿ 23 ಸಬ್ ಟಾಪಿಕ್ಸ್ ಇದೆ. ಇದನ್ನೆಲ್ಲ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು 23 ಸಬ್ ಟಾಪಿಕ್ ಇದೆಯಲ್ಲ, ಪ್ರತಿಯೊಂದು ಸಬ್ ಟಾಪಿಕಲ್ಲಿ 20 ಕ್ವಶನ್ನು NCERT ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇದು ಯಾವ ರೀತಿ ಪಾಠ ಮಾಡ್ತೀನಿ ಅಂದರೆ, 23 ಸಬ್ ಟಾಪಿಕ್ ಇದೆ. ಪ್ರತಿಯೊಂದು ಚಾಪ್ಟರ್ನು 2 ಡಿವಿಷನ್ ಆಗಿ ಮಾಡ್ಕೊಂಡಿದ್ದೀನಿ. 2 ಡಿವಿಷನ್ ಅಂದರೆ ಫಸ್ಟು NCERT ಲೆವೆಲಲ್ಲಿ 20 ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಅಡ್ವಾನ್ಸ್ ಲೆವೆಲ್ ಅಂದರೆ ಇದು ಗೌರ್ಮೆಂಟ್ ಜಾಬ್ ಎಲ್ಲ ಇರುತ್ತಲ್ಲ, ಈ PDO ಎಕ್ಸಾಮು, KPSC, ಅದರಲ್ಲೆಲ್ಲ ಜನರಲ್ ನಾಲೆಜ್ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಬೇಸಿಕ್ಸ್ ಲೆವೆಲ್ನ ಇಲ್ಲಿ ಅಡ್ವಾನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಮ್ಯಾಥ್ಸಲ್ಲಿ ಏನು ಬರುತ್ತೆ, 20 ಕ್ವಶನ್, 20 ಕಣ್ಣು ಮುಚ್ಕೊಂಡು ಯಾವ ಚಾಪ್ಟರ್ ಬರುತ್ತೆ, +or -2 ಮಾರ್ಕ್ಸು ಕರೆಕ್ಟಾಗಿ ಬರುತ್ತೆ,
ಪ್ಯಾಸೇಜಲ್ಲೂ ಅಷ್ಟೇ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ನಮಗೆ +or-1 ಮಾರ್ಕ್ಸು ಕಂಪ್ಲೀಟ್ ಅಟೆಂಡ್ ಮಾಡ್ಬೋದು. ಮೆಂಟಲ್ ಎಬಿಲಿಟಿನೂ ಅಷ್ಟೇ 20 ಕ್ವಶನ್ ಇರುತ್ತೆ, ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಆಯ್ತಾ, ಕಂಪ್ಲೀಟಾಗಿ ಔಟ್ ಆಫ್ ಔಟ್ ತೆಗಿಬೋದು. ಅಂದರೆ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಪ್ಯಾಸೇಜು ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ಇದೆ, ಫಿಕ್ಸ್ಡ್ ಆಗಿದೆ. ಆಯ್ತಾ, 60 ಕ್ವಶನಲ್ಲಿ ನಾವು ಎಕ್ಸಾಮಲ್ಲಿ ಏನು ಮಾಡ್ತೀವಿ ಅಂದರೆ, ಎಕ್ಸಾಮಲ್ಲಿ ನಾವೇನು ಸರಿಯಾಗಿ ಪ್ರಿಪೇರ್ ಹೋದ್ರೆ 60 ಕ್ವಶನ್ಗೆ 60ಕ್ಕೆ 60 ಆನ್ಸರ್ ಮಾಡ್ಬೋದು. ಆಯ್ತಾ, ಒಂದು ಕ್ವಶನ್ ಔಟ್ ಆಫ್ ಸಿಲೆಬಸ್ಸು ಮತ್ತೆ ನಮ್ಗೆ ಅರ್ಥ ಆಗಲಿಲ್ಲ ಅಂತ ಬರ್ಬೋದು, ಹೇಳೋಕ್ಕಾಗಲ್ಲ. 1 ಅಥವಾ 2 ಕ್ವಶನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. EVS ಇದೆಯಲ್ಲ, EVS ಅಲ್ಲಿ ಏನ್ ಬೇಕಾದ್ರೂ ಕೇಳ್ಬೋದು. ಆಯ್ತಾ, ಅದಕ್ಕೋಸ್ಕರ ನಾನು NCERT ಲೆವೆಲ್ ಅಂತ ಒಂದು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಅಂತ ಮಾಡ್ತಾ ಇದ್ದೀನಿ. ನೀವು ಯಾವುದಕ್ಕೂ ಎಲ್ಲಾನು ನೀಟಾಗಿ ಪ್ರಿಪೇರ್ ಆಗಿರಿ. ಹೇಳೋದು ನಾನು ಯಾವಾಗ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಟಾರ್ಗೆಟ್ ಮಾಡಿದ್ರೆ ಹಿಮಾಲಯ ಪರ್ವತ ಟಾರ್ಗೆಟ್ ಮಾಡಬೇಕು. ಈ ನಂದಿ ಬೆಟ್ಟ, ಈ ಕುಂತಿ ಬೆಟ್ಟ ಮಂಡ್ಯದಲ್ಲಿದೆ, ಮತ್ತೆ ಚಾಮುಂಡಿ ಬೆಟ್ಟ, ಕುಮಾರ ಪರ್ವತ, ಇವನ್ನೆಲ್ಲ ಟಾರ್ಗೆಟ್ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಟಾರ್ಗೆಟ್ ಹಿಮಾಲಯ ಪರ್ವತ ಇಟ್ಕೊಡ್ಬೇಕು. ಸೊ ಅದೇ ರೀತಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ನೀವು ಯಾವಾಗಲೂ ಟಾಪ್ ಲೆವೆಲ್ ಯೋಚನೆ ಮಾಡಬೇಕು. ಆಯ್ತಾ, ನೆಕ್ಸ್ಟ್ NCERT ಲೆವೆಲ್ ಬಿಟ್ಟು ಯೋಚನೆ ಮಾಡಿ ಪ್ರಿಪೇರ್ ಆಗಿ ಖಂಡಿತ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು. ನೋಡಿ, ಮತ್ತೆ ವಿಶೇಷವಾಗಿ 1-2 ಬುಕ್ನ ರೆಡಿ ಮಾಡಿದ್ದೀನಿ. ಒಂದು ಜನರಲ್ ನಾಲೆಜು, ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಸಾಮಾನ್ಯ ಜ್ಞಾನ ಅಂತ 2 ಬುಕ್ನ ರೆಡಿ ಮಾಡಿದ್ದೀನಿ. ಏನಕ್ಕೆ 2 ಬುಕ್ ರೆಡಿ ಮಾಡಿದ್ದೀನಿ ಅಂದರೆ, ಇವೆರಡನ್ನ ಕಂಬೈನ್ ಮಾಡಿದ್ರೆ ಬುಕ್ಕು ಥಿಕ್ನೆಸ್ ದಪ್ಪಾಗೋಗುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ ಜನರಲ್ ನಾಲೆಜ್ ಅಂತ, ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಸಪ್ರೇಟಾಗಿ ರೆಡಿ ಮಾಡಿದ್ದೀನಿ. ಮತ್ತು ಇದಕ್ಕೆ ಹೆಡ್ಡಿಂಗ್ ಸೈನಿಕ್ ಸ್ಕೂಲ್ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಸೈನಿಕ್ ಸ್ಕೂಲು ಒಂದು ರೀತಿ UPSC ಎಕ್ಸಾಮ್ನ 5ನೇ ಕ್ಲಾಸ್ ಮಕ್ಕಳದ್ದು ಬರ್ಸೋದು ಫೀಲ್ ಆಗುತ್ತೆ, ಅಷ್ಟು ಜನರಲ್ ನಾಲೆಡ್ಜು ಮತ್ತು ಸಬ್ಜೆಕ್ಟ್ನ ಆ್ಯಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನ ಸೈನಿಕ್ ಸ್ಕೂಲ್ ಜನರಲ್ ನಾಲೆಜ್ ಅಂತ ಹಾಕಿದ್ದೀನಿ, ಅಥವಾ ಸೈನಿಕ ಶಾಲೆ ಸಾಮಾನ್ಯ ಜ್ಞಾನ ಪುಸ್ತಕ ಅಂತ ಮಾಡಿದ್ದೀನಿ. ಆಯಿತಾ, ಇದರಲ್ಲಿ ಟೋಟಲ್ 45 ಚಾಪ್ಟರ್ ಇದೆ. 45 ಚಾಪ್ಟ್ರಲ್ಲಿ EVS ಚಾಪ್ಟರ್ ಇದೆ. EVS 23 ಸಬ್ ಟಾಪಿಕ್ ಇದೆ. 23 ಸಬ್ ಟಾಪಿಕ್ನ ಹೈಲೈಟ್ ಮಾಡಿ ಬೋಲ್ಡ್ ಮಾಡಿದ್ದೀನಿ. ಆಯಿತಾ, ಮತ್ತು ಡಾರ್ಕು ಮಾಡಿದ್ದೀನಿ. ಯಾವ್ಯಾವುದು ನವೋದಯ ಸ್ಕೂಲ್ ಕೇಳಿದರೆ 23 ಸಬ್ ಟಾಪಿಕ್, 23 EVS ಸಬ್ ಟಾಪಿಕ್ ಇದೆ, ಅದನ್ನೆಲ್ಲ ಬೋಲ್ಡ್ ಮಾಡಿದ್ದೀನಿ ಮತ್ತು ಹೈಲೈಟ್ ಮಾಡಿದ್ದೀನಿ. ಬರೀ ನವೋದಯ ಮಾತ್ರ ಓದ್ತೀನಿ ಅಂದರೆ ಇದನ್ನು ಓದ್ಕೋಬೋದು. ಇಲ್ಲ ನಾನು ಕಂಪ್ಲೀಟ್ ಜನರಲ್ ನಾಲೆಜ್ ಓದ್ಕೋತೀನಿ, ಸೈನಿಕ್ ಸ್ಕೂಲಿಗೆ ರೆಡಿ ಆಗ್ತೀನಿ ಅಂದರೆ ಈ ಬುಕ್ನ ರೆಫರ್ ಮಾಡ್ಬೋದು. ಮತ್ತು ನೀವು ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಅಳಿಕೆ ಸ್ಕೂಲ್ ಇರ್ಬೋದು, ಆಳ್ವಾ ಸ್ಕೂಲ್ ಇರ್ಬೋದು, ಮತ್ತು ಸೈನಿಕ್ ಸ್ಕೂಲು, RMS, ಪ್ರತಿಯೊಂದು ಸ್ಕೂಲ್ಗೂ ಇದೊಂದು ರೀತಿ ಆಲ್ ಇನ್ ಒನ್ ಬುಕ್ ಥರ ವರ್ಕ್ ಆಗುತ್ತೆ. ಆಯಿತಾ, ಅದಕ್ಕೆ ಯಾವುದೇ ಕಾರಣಕ್ಕೂ ನವೋದಯ ಓದ್ತೀನಿ ಅಂದರೆ ನವೋದಯ ಸ್ಕೂಲಲ್ಲಿ ಏನು ಸಿಲೆಬಸ್ ಇದೆ ಅದನ್ನು ಮಾತ್ರ ರೆಡಿ ಆಗ್ತೀನಿ ಅಂದರೆ 23 ಚಾಪ್ಟರ್ ಓದಿ, ಇಲ್ಲ ನಾನು ಪ್ರತಿಯೊಂದು ಜನರಲ್ ನಾಲೆಜ್ ಕ್ವಶನ್ನು ಓದಿ ಅರ್ಥ ಮಾಡ್ಕೋತೀನಿ ಅಂದರೆ ಕಂಪ್ಲೀಟ್ ಪುಸ್ತಕನ ರೆಫರ್ ಮಾಡ್ಬೋದು. ಯಾರು ಬುಕ್ ಏನೋ ಬೇಕು ಅಂದರೆ ಎಲ್ಲ ಡೀಟೇಲ್ ಕಳಿಸಿ ವಾಟ್ಸಪ್ಪಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಮತ್ತು ನಿಮಗೆ ಹೇಳೋದು ನನ್ನೊಂದು ಸಜೆಷನ್ನು, ಇದರಲ್ಲಿ 45 ಚಾಪ್ಟರ್ ಇದೆಯಲ್ಲ, ಇದೊಂದು ರೀತಿ ಫೌಂಡೇಶನ್ ಇದ್ದಂಗೆ. ಮುಂದೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಜನರಲ್ ನಾಲೆಜ್ ಬುಕ್ಕು ಫೌಂಡೇಶನ್ ಇದ್ದಂಗೆ. ಅದಕ್ಕೋಸ್ಕರ 3, 4, 5ನೇ ಕ್ಲಾಸ್ ಮಕ್ಕಳು, 6ನೇ ಕ್ಲಾಸ್ ಮಕ್ಕಳು ತಪ್ಪದಂತೆ ಇದನ್ನ ರೆಡಿಯಾಗಿ ಮುಂದೆ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೆ ನೀವು ನೀಟಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ EVS ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಕನ್ನಡದಲ್ಲಿ ಪರಿಸರ ವಿಜ್ಞಾನ, ಈ ಸಬ್ಜೆಕ್ಟಲ್ಲಿ ಇದನ್ನು 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಏನಿದೆ, ನ್ಯಾಚುರಲ್ ವರ್ಲ್ಡ್, ಕನ್ನಡದಲ್ಲಿ ನೈಸರ್ಗಿಕ ಜಗತ್ತು ಅಂತ ಹೇಳ್ತಾರೆ. 2ನೇದು ಹ್ಯೂಮನ್ ಬಾಡಿ, ಹ್ಯೂಮನ್ ಬಾಡಿ ಅಂದರೆ ಮಾನವನ ದೇಹ. 3ನೇದು ಸೈನ್ಸ್ ಇನ್ ಡೈಲಿ ಲೈಫ್, ಕನ್ನಡದಲ್ಲಿ ದೈನಂದಿನ ಜೀವನದಲ್ಲಿ ವಿಜ್ಞಾನ. 4ನೇದು ಸೋಷಿಯಲ್ ಸರೌಂಡಿಂಗ್ಸ್, ಕನ್ನಡದಲ್ಲಿ ಸುತ್ತಮುತ್ತಲಿನ ಪರಿಸರ. ಈ ರೀತಿ 4 ಪಾರ್ಟ್ ಇದೆ. ಒಂದೊಂದು ಪಾರ್ಟಲ್ಲೂ 7-8 ಸಬ್ ಡಿವಿಷನ್ ಇದೆ. ಫಸ್ಟ್ ಏನು ಮಾಡ್ತೀನಿ, ಫಸ್ಟು ಪಾರ್ಟ್ ಎ ಇದೆ, ನ್ಯಾಚುರಲ್ ವರ್ಲ್ಡ್, ಕನ್ನಡದಲ್ಲಿ ನೈಸರ್ಗಿಕ ಸಂಪತ್ತು. ನೈಸರ್ಗಿಕ ಸಂಪತ್ತಲ್ಲ, ನೈಸರ್ಗಿಕ ಜಗತ್ತು. ನೈಸರ್ಗಿಕ ಜಗತ್ತು, ನೈಸರ್ಗಿಕ ಸಂಪತ್ತು ಎಲ್ಲ ಒಂದೇನೆ. ಆಯಿತಾ, ಇದರಲ್ಲಿ ಎಷ್ಟು ಟಾಪಿಕ್ ಇದೆ ಅಂದರೆ ಸಬ್ ಟಾಪಿಕ್ಸು ಸುಮಾರು 1, 2, 3, 4, 5, 6, 7 7 ಸಬ್ ಟಾಪಿಕ್ಸ್ ಇದೆ. ಫಸ್ಟ್ ಒನ್ ಏನಿದೆ, ಟ್ರಾನ್ಸ್ಪೋರ್ಟೇಷನ್ ಅಂತ ಇದೆ, ಕನ್ನಡದಲ್ಲಿ ಸಾರಿಗೆ. ಸೆಕೆಂಡ್ ಒನ್ನು ರಿವರ್ಸ್, ಕನ್ನಡದಲ್ಲಿ ನದಿಗಳು. 3ನೇದು ಮೌಂಟೇನ್ಸ್, ಕನ್ನಡದಲ್ಲಿ ಪರ್ವತಗಳು ಅಥವಾ ಬೆಟ್ಟ ಗುಡ್ಡಗಳು ಅಂತ ಹೇಳ್ಬೋದು. 4ನೇದು ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಆನ್ ಲ್ಯಾಂಡ್ ಅಂಡ್ ವಾಟರ್, ಕನ್ನಡದಲ್ಲಿ ಭೂಮಿ ಮತ್ತು ನೀರಿನ ಮೇಲಿನ ಸಸ್ಯಗಳು ಮತ್ತು ಪ್ರಾಣಿಗಳು. 5ನೇದು ನ್ಯಾಚುರಲ್ ಡಿಸಾಸ್ಟರ್, ನೈಸರ್ಗಿಕ ವಿಕೋಪಗಳು. 6ನೇದು ಟೈಪ್ಸ್ ಆಫ್ ಶೆಲ್ಟರ್, ಆಶ್ರಯದ ವಿಧಗಳು. 7ನೇದು ವಾಟರ್ ಸೈಕಲ್, ಆಯ್ತಾ, ಜಲಚಕ್ರ, ನೀರಿನ ಚಕ್ರ ಅಂತ ಹೇಳ್ತಾರೆ. 7 ಟಾಪಿಕ್ಸ್ ಇದೆ. ನಾನೇನು ಮಾಡ್ತೀನಿ, ಫಸ್ಟ್ ಸಬ್ ಟಾಪಿಕ್ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ, ಅದನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ.